ಕರಡು ರಚನಾ ಸಮಿತಿಯನ್ನು ಯಾವಾಗ ರಚಿಸಲಾಯಿತು? 1947 ಆಗಸ್ಟ್ 29ರಂದು ಕರಡು ರಚನಾ ಸಮಿತಿಯನ್ನು ರಚನೆ ಮಾಡಲಾಯಿತು. ಯಾರ ಅಧ್ಯಕ್ಷತೆ ಒಳಗಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆ ಒಳಗೆ. 1947 ಆಗಸ್ಟ್ 29ರಂದು ಕರಡು ರಚನಾ ಸಮಿತಿಯನ್ನು ನೇಮಿಸಲಾಯಿತು. ಈ ಸಮಿತಿಗೆ 7 ಜನ ಸದಸ್ಯರಿದ್ದರು. ಕರಡು ರಚನಾ ಸಮಿತಿಯ ಸದಸ್ಯರು ಎಷ್ಟು ಮಂದಿ ಅಂದರೆ 7 ಜನ ಸದಸ್ಯರನ್ನು ಕರಡು ರಚನಾ ಸಮಿತಿ ಹೊಂದೈತಿ. ಅವರು ಯಾರಂದರೆ KM ಮುನ್ಷಿ, TT ಕೃಷ್ಣಮಾಚಾರಿ, ಅಲ್ಲಾಡಿ ಕೃಷ್ಣರಾವ್ ಅಯ್ಯರ್, NJ ಗೋಪಾಲಸ್ವಾಮಿ ಅಯ್ಯಂಗಾರ್, ಮೊಹಮ್ಮದ್ ಸಾದುಲ್ಲಾ, DP ಕೈತಾನ್ ಮತ್ತು N ಮಾಧವರಾವ್. ಕ್ವಶನ್ ಏನಂತೇಳಿ ಬರ್ಬೋದು, ಸಂವಿಧಾನ ರಚನಾ ಸಮಿತಿಯನ್ನು ಯಾವಾಗ ನೇಮಕ ಮಾಡಲಾಯಿತು ಅಂತೇಳಿ ಬರ್ಬೋದು. ಆಮೇಲೆ ಕರಡು ರಚನಾ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟಂತೇಳಿ ಕೇಳ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆದವರು ಯಾರು? ಕ್ವಶನ್ MV ಪೈಲಿ ಅವರ MV ಪೈಲಿ. ಸಂವಿಧಾನ ರಚನೆಯೊಳಗೆ ಪ್ರಮುಖ ಪಾತ್ರ ವಹಿಸಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು MV ಪೈಲಿ ಅವರು ಏನು ಕರೀತಾರೆ ಅಂದರೆ ಸಂವಿಧಾನದ ಶಿಲ್ಪಿ ಅಂತೇಳಿ ಕರೀತಾರೆ. ಮೂಲಭೂತ ಹಕ್ಕುಗಳ ರಕ್ಷಕ ಸರ್ವೋಚ್ಚ ನ್ಯಾಯಾಲಯ. ಮೂಲಭೂತ ಹಕ್ಕುಗಳ ರಕ್ಷಕ ಯಾರಂದರೆ ಸರ್ವೋಚ್ಚ ನ್ಯಾಯಾಲಯ. ಸಂವಿಧಾನವು ಮೂಲಭೂತ ಹಕ್ಕುಗಳ ರಕ್ಷಣೆ ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡೈತಿ. ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡೈತಿ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಕರೀತಾರೆ. ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? 360ನೇ ವಿಧಿ ಇದ್ದಿದ್ದ ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಹಣಕಾಸಿನ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರೋ ಸಂದರ್ಭದೊಳಗೆ ಕೆಲವು ಆರ್ಥಿಕ ನಿಯಮಗಳನ್ನು ಪಾಲನೆ ಮಾಡಬೇಕಂತೇಳಿ ಕೇಂದ್ರ ಇದ್ದಿದ್ದ ರಾಜ್ಯಕ್ಕೆ ನಿರ್ದೇಶನ ನೀಡಬಹುದು.